ಸೊ ಇವಾಗ ಇಂಟ್ರೆಸ್ಟಿಂಗ್ ಒಂದು ನೆಕ್ಸ್ಟ್ ಒನ್. ಸೊ ಇವತ್ತು ಒಬ್ಬರು ವಾಚಕರಿದ್ದಾರೆ, ಬಟ್ ಅವ್ರು ಇನ್ನೂ ಬರ್ತಾ ಇದ್ದಾರೆ. ಅವ್ರ ಬರೋಕ್ಕಿಂತ ಮುಂಚೆ ಇಂಟ್ರೊಡಕ್ಷನ್ ಕೊಟ್ಬಿಡೋಣ ಅಂತ ನಾವೇ. ಇನ್ನೂ ಮೆಸೇಜ್ ಬಂದಿಲ್ಲ, ಬರ್ತಾರೆ ಇವಾಗ. ವೇಟ್ ಮಾಡಿ, ಇಲ್ಲ ಇಂಟ್ರೊಡಕ್ಷನ್ ಕೊಟ್ಬಿಡೋಣ ಅಂತ ಹೇಳಿದ್ದಾರೆ. ಸೊ ಇವರು ಸದ್ಯಕ್ಕೆ ಮಿನೋಸೋಟಾದಲ್ಲೇ ಇದ್ದಾರೆ. ಇವರು ಮಂಡ್ಯದಲ್ಲಿ PS ಕಾಲೇಜಲ್ಲಿ ಅದೇ ಇದು ಮೆಕ್ಯಾನಿಕಲ್ ಇಂಜಿನಿಯರ್ ಮುಗಿಸಿ ಮಂಡ್ಯದಲ್ಲಿ. ಅದಾದಮೇಲೆ ಅಮೆರಿಕಕ್ಕೆ ಬಂದು ಅಮೆರಿಕಾದಲ್ಲಿ ಇದು ಆರಿಜೋನಾ ಯೂನಿವರ್ಸಿಟಿಲಿ MBA ಮಾಡಿದ್ದಾರೆ. ಅದಲ್ಲದೆ ಇವರು ಅಮೆರಿಕಾದಲ್ಲಿ 2-3 ಸ್ಟೇಟಲ್ಲಿ ಇವರು ಆಲ್ರೆಡಿ ವಾಸ ಮಾಡ್ತಾ ಇದ್ದಾರೆ. ಈಗ ಪ್ರಸ್ತುತ ಮಿನೋಸೋಟಾದಲ್ಲಿದ್ದಾರೆ. ಸೊ ಅದಲ್ದಿರ ಇವರು ಅಮೆರಿಕಲ್ದಿರ ಇವರು ಭಾರತ ಮತ್ತು ಮಲೇಷಿಯಾ ಆ ದೇಶದಲ್ಲೂ ಕೆಲಸ ಮಾಡಿದ್ದಾರೆ. ಅದು ಬಿಟ್ಟರೆ ಇವರು ಫ್ಯಾಮಿಲಿ ಜೊತೆ ಇಡೀ ವರ್ಲ್ಡ್ ಟೂರ್ ಮಾಡಿರ್ತಾರೆ, ಎಷ್ಟೊಂದು ದೇಶಗಳು ನೋಡಿದ್ದಾರೆ. ಸೊ ಐ ಥಿಂಕ್ ಎಷ್ಟೊಂದು ಜನಕ್ಕೆ ಗೊತ್ತಾಗಿದೆ ಯಾರು ಅಂತ, ಇನ್ನೂ ಬರ್ತಾ ಇದ್ದಾರೆ, ಎಷ್ಟೊಂದು ಜನಕ್ಕೆ ಗೊತ್ತಾಗಿದೆ ಯಾರು ಅಂತ. ಸೊ ಅವರು ಬೇರೆ ಯಾರು ಇಲ್ಲ, ನನ್ನ ಸ್ವಾಮಿಯವರು. ಸೊ ಅವ್ರಿಗೆ ರೆಗ್ಯುಲರ್ ವರ್ಕಲ್ಲಿ ಏನಂದರೆ ಅವರು ಕೋಚಿಂಗ್ ಮಾಡ್ತಾರೆ, ಲೈಕ್ ಸಪ್ಲೈ ಚೈನ್ ಇಂಜಿನಿಯರಿಂಗ್ ಕೋಚಿಂಗ್ ಎಲ್ಲ ಮಾಡ್ತಾರೆ, ಮತ್ತು ಹಲವಾರು ನಿರ್ವಾಹಕ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಅದ್ರ ಜೊತೆಗೆ ಅವರು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಓದೋದು ಸಿಕ್ಕಾಪಟ್ಟೆ ಇಂಟ್ರೆಸ್ಟು. ಅವರು ಎಲ್ಲ ಪ್ರಕಾರದ ಕಾದಂಬರಿಗಳ ಕಥೆಗಳನ್ನೆಲ್ಲ ಓದಿರ್ತಾರೆ. ಅವ್ರಿಗೆ ಅತ್ಯಂತ ಇಷ್ಟವಾದದಂದರೆ ವಿಶ್ವದ ಇತಿಹಾಸ. ಅದರಲ್ಲೂ ಮುಖ್ಯವಾಗಿ ಈಗ ಅಮೆರಿಕದಲ್ಲಿದ್ದಾರಲ್ಲ, ಅಮೆರಿಕ ಇತಿಹಾಸದ ಬಗ್ಗೆ ಸಾಕಷ್ಟು ವಿಷಯಗಳು ತಿಳ್ಕೊಂಡಿದ್ದಾರೆ. ನಾನು ಇವಾಗ ಅಪ್ರೋಚ್ ಮಾಡಿದೆ, ಸರ್ ನನಗೇನು ಹೇಳ್ತಾ ಇದ್ದೀರಿ ಇತಿಹಾಸದ ಬಗ್ಗೆ ಹೇಳ್ತಾ ಇದ್ದೀರಲ್ಲ, ನನಗೊಬ್ಬನಿಗೆ ಹೇಳಿಬಿಡಿ, ನಮ್ಮ ಇವರಿಗೆಲ್ಲ ಹೇಳಿ ಅಂದರೆ. ಅದಕ್ಕೆ ಹೇಳೋದು, ನಾನೇನಷ್ಟು ಎಕ್ಸ್ಪರ್ಟ್ ಆಗಿಲ್ಲ, ತಜ್ಞ ಅಲ್ಲ, ನಾನು ಇತಿಹಾಸ ತಜ್ಞ ಅಲ್ಲ. ಅದೆಲ್ಲ ಪರವಾಗಿಲ್ಲ ಸರ್, ನಾವು ಇಲ್ಲಿ ಎಷ್ಟು ಜನ ಇದ್ದೀವೋ, ನಾವು ಏನು ಓದಿದೀವೋ ಅದಕ್ಕಿಂತ ಜಾಸ್ತಿ ನೀವು ಓದಿದ್ದೀರಾ, ನೀವು ಏನು ಓದಿದ್ದೀರಾ ಅದನ್ನು ಹೇಳಿ ಸಾಕು. ಸೊ ನಾವು ಫಾಲೋ ಮಾಡ್ತೀವಿ. ಮತ್ತು ಇವ್ರು ಇನ್ನೊಂದು ಹೇಳಿದ್ದಾರೆ ನನಗೆ, ಅಂದರೆ ಇತಿಹಾಸನ ಯಾವ ಥರ ಓದಬಹುದು, ಸೊ ಅದನ್ನು ತಿಳಿಸ್ಕೊಂಡ್ಬಿಡ್ತಾರೆ. ಅಂದರೆ ನಾವು ಒಂದ್ಸಲಿ ಓದ್ತೀವಿ, ಇಂಟ್ರೆಸ್ಟ್ ಹೊಟ್ಟೋಗುತ್ತೆ. ಸೊ ಇಂಟ್ರೆಸ್ಟಿಂದ ಹೆಂಗೆ ಓದ್ಬೋದು ಅದನ್ನು ಅವ್ರು ಹೇಳ್ಕೊಂಡ್ಬಿಡ್ತಾರೆ. ಸೊ ಎಲ್ಲ ಮಿನೋಸೋಟಾ ಕನ್ನಡ ಓದುಗರ ಕಟ್ಟೆ ವತಿಯಿಂದ ಸ್ವಾಮಿಯವರಿಗೆ ಸ್ವಾಗತ. ಯೂಟ್ಯೂಬಲ್ಲಿ ಹಾಕ್ಬಿಡೋಣ ಸರ್. ಇಲ್ಲಿ ಯಾರಾದರೂ BA MA ಹಿಸ್ಟ್ರಿ ಓದಿರೋರು ಯಾರು ಇದ್ದೀರಾ? ಫಸ್ಟ್ ಕೇಳ್ಬಿಟ್ರೆ ಸೊ ಮೊದಲೇ ಹೇಳ್ಬಿಡ್ತೀನಿ, ನಾನು ಓದಿರೋದು ಹಿಸ್ಟ್ರಿ 10ನೇ ಕ್ಲಾಸ್ವರೆಗೂ, ಆಮೇಲೆ ಕನ್ನಡ ಓದಿರೋದು 7ನೇ ಕ್ಲಾಸ್ವರೆಗೂ. 8ನೇ ಕ್ಲಾಸಿಂದ ಸಂಸ್ಕೃತ ತೊಗೊಂಡೆ, ಆಮೇಲೆ 10ನೇ ಕ್ಲಾಸಿಂದ PCMB ತೊಗೊಂಡು ಹಿಸ್ಟ್ರಿ ಓದಿಲ್ಲ. ಸೊ ಹಿಸ್ಟ್ರಿ ವಾಸ್ ಎ ಕ್ಯೂರಿಯಾಸಿಟಿ ಪಾಯಿಂಟ್. ಇವರು ಥ್ಯಾಂಕ್ ಯು ಫಾರ್ ದ ನೈಸ್ ಇಂಟ್ರೊಡಕ್ಷನ್, ಬಿಕಾಸ್ ಬೆಟರ್ ದೆನ್ ಐ ವುಡ್ ಡೂ ಮೈ ಸೆಲ್ಫ್. ಆದಷ್ಟು ಕನ್ನಡದಲ್ಲಿ ಮಾತಾಡ್ತೀನಿ, ಆಗ ಈಗ ಸ್ವಲ್ಪ ಇಂಗ್ಲೀಷ್ ಕಡೆ ಹೋದರೆ ಎಕ್ಸ್ಕ್ಯೂಸ್ ಮೀ ಫಾರ್ ದಟ್ ರೈಟ್ ಇನ್ ದ ಬಿಗಿನಿಂಗ್. ಒಂದಷ್ಟು ಹೋಮ್ವರ್ಕ್ ತಂದಿದ್ದೀನಿ ನಿಮಗೆ, ಇದಾದಮೇಲೆ ನಾನು ಹರೀಶ್ ಕೇಳಿದ್ರು ಏನಾದರೂ ಹೇಳಿ. ನಾನು ಅವ್ರಿಗೆ ವಾಕಿಂಗ್ ಎಲ್ಲ ಹೋದಾಗ ತಲೆ ಕೊರಿತಾ ಇರ್ತೀನಿ, ಅದು ಪುಸ್ತಕ ಅಂತೆ, ಇದು ಅಂತೆ, ಅದು ಅಂತ. ಅದಕ್ಕೆ ಅವರು ಎಲ್ರಿಗೂ ಹೇಳ್ಬೋದಲ್ಲ, ನೀವು ಎಲ್ರಿಗೂ ಹೇಳೋಷ್ಟು ನನಗೆ ಗೊತ್ತಿಲ್ಲಪ್ಪ, ಯಾಕೆಂದರೆ ರಮೇಶ್ ಅವ್ರಿಗೆಲ್ಲ ತುಂಬಾ ಗೊತ್ತಿರುತ್ತೆ, ನಾವೆಲ್ಲ ಇಷ್ಟೇ ಒಂದು ಪುಸ್ತಕ ಓದಿರೋ ಜನ. ಸೊ ಅದಕ್ಕೆ ಅವರು ಇಲ್ಲ ಪರವಾಗಿಲ್ಲ ಹೇಳಿ ಅಂದರು. ಅದಕ್ಕೆ ಧೈರ್ಯ ಮಾಡಿ ಓಕೆ ಹೇಳೋಣ ಅಂತ. ನಾನು ಹಿಸ್ಟ್ರಿ ಓದೋಕ್ಕೆ ಶುರು ಮಾಡಿದ್ದು ಸುಮಾರು ಒಂದು 7-8 ವರ್ಷದ ಹಿಂದೆ. ಯಾವುದೋ ಒಂದು ಏರ್ಪೋರ್ಟಲ್ಲಿ ಕೂತಿರ್ಬೇಕಾದ್ರೆ ನೆಪೋಲಿಯನ್ ಅಂತ ಒಂದು ಪುಸ್ತಕ ತಗೊಂಡೆ, ಅದನ್ನ ಓದಿದೆ. ಅದು ಇಂಟ್ರೆಸ್ಟ್ ಬಂತು. ಅದಾದಮೇಲೆ ಹೆಚ್ಚಿಗೆ ಓದೋಕ್ಕಾಗಲಿಲ್ಲ, ಯಾಕಂದರೆ ಕೂತ್ಕೊಂಡು ಒಂದೇ ಕಡೆ ಓದೋದು ಕಷ್ಟ. ಕೋಚ್ ಮೇಲೆ ಕೂತ್ಕೊಂಡು ಪುಸ್ತಕ ತೆಗೆದು ಕೂತ್ಕೊಂಡಿದ್ರೆ 15 ನಿಮಿಷ ನಿದ್ದೆ ಮಾಡೋದು ಅಲ್ವಾ. ಬಟ್ ಒಂದು ಅಡ್ವಾಂಟೇಜ್ ಏನಾಯಿತು ಅಂದರೆ ಅರೌಂಡ್ 2018-2019
ನಮ್ಮ ಲೈಬ್ರರಿ ಸಿಸ್ಟಮಲ್ಲಿ ಆಡಿಯೋ ಬುಕ್ಸ್ ಕೊಟ್ಟರು. ಅಂದರೆ ಲಿಬಿ ಅಂತ ಒಂದು ಅಪ್ಲಿಕೇಶನಲ್ಲಿ ಹೇಳಿದ್ದೀನಿ ಅನ್ಸುತ್ತೆ ಹಿಂದೆ ನಿಮ್ಮನ್ನು. ಅದರಲ್ಲಿ ಯು ಕ್ಯಾನ್ ಡೌನ್ಲೋಡ್ ಅ ಬುಕ್, ಯು ಕ್ಯಾನ್ ಲಿಸನ್ ಟು ಇಟ್ ವೆನ್ ಎವರ್ ಯು ಆರ್ ಡ್ರೈವಿಂಗ್, ವೆನ್ ಎವರ್ ಯು ಆರ್ ವಾಕಿಂಗ್ ಅರೌಂಡ್, ಇವನ್ ಇಫ್ ಯು ಆರ್ ಗೋಯಿಂಗ್ ಫಾರ್ ಅ ವಾಕ್ ಯು ಕ್ಯಾನ್ ಆಲ್ವೇಸ್ ಲಿಸನ್. ಹಾಗಾಗಿ ನಾನು ಐ ಜಸ್ಟ್ ಗಾಟ್ ಇನ್ ಟು ಇಟ್ ಆ್ಯಂಡ್ ಐ ವಾಂಟೆಡ್, ನಾನು ಯಾವಾಗಲೂ ಏನೋ ಓದ್ತಾನೆ ಇರ್ತೀನಿ, ಬಟ್ ಐ ವಾಂಟೆಡ್ ಟು ಫೋಕಸ್ ಆನ್ ಸಮ್ ಏರಿಯಾ. And history was my choice. I wanted to, because I am not at all educated in history. My choice initially was history. 2019 I took a job in Atlanta. Atlanta ಇರಬೇಕಾದ್ರೆ I started visiting the local highlighted places. MLK ಮ್ಯೂಸಿಯಂ ಎಲ್ಲ ಹೋದಾಗ ಅಲ್ಲಿ ನೋಡಿದೆ, ಅಲ್ಲಿ ಇದೇ ಥರ ಒಂದು ಇದಾಕ್ಬಿಟ್ಟು ಚೇರ್ ಹಾಕ್ಬಿಟ್ಟು ಅಲ್ಲಿ ಅದ್ರ ಹಿಂದ್ಗಡೆ 4 ಜನ ಕೂತಿರೋದು, ಅವ್ರನ್ನ ನೀವು ಓದಿರ್ಬೋದು, 4 ಜನನ ಬ್ಲ್ಯಾಕ್ಸ್ ಕೂತಿರ್ತಾರೆ, ಅವ್ರನ್ನ ಹೊರಗಡೆ ಕಳಿಸ್ತಾರೆ, ಅವರಿಗೆ ಸರ್ವ್ ಮಾಡೋದು. ಅದರಿಂದ ಒಂದು ರೆವಲ್ಯೂಷನ್ನೇ ಶುರುವಾಗುತ್ತೆ. ಬ್ಲ್ಯಾಕ್ಸ್ ಇದು ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಥರನೇ ಅದು ಒಂದು ದೊಡ್ಡ ಮೂವ್ಮೆಂಟ್ ಶುರುವಾಗುತ್ತೆ ಅಲ್ಲಿಂದ. ಅದುವರೆಗೂ ನನಗೆ ಗೊತ್ತಿರಲಿಲ್ಲ ಅದು. ನಾನು ಅಮೆರಿಕಾದಲ್ಲೇ ಇದ್ರೂ ಅಮೆರಿಕನ್ ಹಿಸ್ಟ್ರಿ ನಾನು ಓದೇ ಇಲ್ಲ ಅಂತ ಅನ್ನಿಸ್ತು ಅವ್ರು ನನಗೆ. ಆಗ ವೈ ಡೋಂಟ್ ಐ ರೀಡ್ ಎ ಲಿಟಲ್ ಬಿಟ್ ಮೋರ್ ಅಂತ ಶುರು ಮಾಡಿಕೊಂಡೆ. ಆಮೇಲೆ ಜಾನ್ ಮೀಚಮ್ ಅಂತ ಒಬ್ಬರು ಕರೆಂಟ್ ಡೇ ಹಿಸ್ಟಾರಿಯನ್ ಇದ್ದಾರೆ, ಅವ್ರದ್ದು ಒಂದು 2 ಪುಸ್ತಕ ತಗೊಂಡು ಓದೋಕ್ಕೆ ಶುರು ಮಾಡಿದೆ. ಅಲ್ಲಿಂದ ಶುರು ಆಯಿತು. ಆಮೇಲೆ ಒಂದು ಐ ಸೆಟ್ ಮೈ ಸೆಲ್ಫ್ ಎ ಟಾರ್ಗೆಟ್. ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಹರೀಶ್ ಅವ್ರು ಹೇಳ್ದಂಗೆ, ಇಫ್ ಎನಿಬಡಿ ವಾಂಟ್ಸ್ ಟು ಫೋಕಸ್ ಆನ್ ಸಮಥಿಂಗ್, ದೇರ್ ಈಸ್ ಎ ಥ್ರೆಡ್ ಹಿಯರ್, ನಾಟ್ ದಟ್ ಎನಿಬಡಿ ವಾಂಟ್ಸ್ ಟು ಫಾಲೋ, ಬಟ್ ದಿಸ್ ಈಸ್ ಅ ವೇ ಈವನ್ ಅನ್ ಎಂಜಿನಿಯರ್ ಕ್ಯಾನ್ ಲರ್ನ್ ಎ ಲಿಟಲ್ ಬಿಟ್ ಅಬೌಟ್ ಹಿಸ್ಟ್ರಿ ಅಂತ. ದಿಸ್ ಈಸ್ ಮೈ ಸ್ಟೋರಿ. ನಾನು ಐ ಸೆಟ್ ಅಪ್ ಎ ಟಾರ್ಗೆಟ್ ಫಾರ್ ಮೈ ಸೆಲ್ಫ್. ವರ್ಷಕ್ಕೆ ಒಂದು 24 ಪುಸ್ತಕ ಓದಬೇಕು ಅಂತ. ಸಮಟೈಮ್ಸ್ ಐ ರೀಚ್ 22, ಸಮಟೈಮ್ಸ್ ಐ ರೀಚ್ 25. Any book for that matter, every book counts. ಅದರಲ್ಲಿ ಸ್ಟಾರ್ಟೆಡ್ ರೀಡಿಂಗ್ ಓವರ್ ದ ಲಾಸ್ಟ್ 5-6 ಇಯರ್ಸ್. ನಾನು ಸುಮ್ಮನೆ ಲಿಸ್ಟ್ ಮಾಡ್ತಾ ಇದ್ದೆ, ಇವತ್ತು ನಮಗೆ ಕೊಡೋಣ ಅಂತೇಳಿ. ಒಂದು ವರ್ಲ್ಡ್ ಹಿಸ್ಟ್ರಿ ಸುಮಾರಷ್ಟು ಓದಿದ್ರು, ಒಂದು 27 ಪುಸ್ತಕ ರಿಲೇಟೆಡ್ ಟು ಅಮೆರಿಕನ್ ಹಿಸ್ಟ್ರಿನೇ ಓದಿದ್ದೀನಿ. ಅದನ್ನ ನಾನು ಟೈಮ್ ವೈಸ್ ನೋಡ್ತಾ ಬಂದೆ, ಯಾವ್ಯಾವ ಟೈಮಲ್ಲಿ ಏನು ಬಂತು ಅಂತ. ಕೆಲವು ಜನರಿಕ್ ಬುಕ್ಸ್ ಇದೆ, ಸೋಲ್ ಆಫ್ ಅಮೆರಿಕಾ, ಜಾನ್ ಮೀಚಮ್, ಪ್ರೆಸಿಡೆಂಟ್ಸ್ ಆಫ್ ವಾರ್, ಮೈಕಲ್ ಬೆಶ್ವಾಸ್, ಸಾಂಗ್ಸ್ ಆಫ್ ಅಮೆರಿಕಾ, ಜಾನ್ ಮೀಚಮ್, Rights of Man, Thomas Paine. ಇವೆಲ್ಲ general books which talk about history in general and where the society is going, what is the impact of history on societal living. ತುಂಬ ಚೆನ್ನಾಗಿ ಬರೆದಿದ್ದಾರೆ ಅವ್ರ ಬುಕ್ಸ್. ವೆರಿ ಈಸಿ ಟು ರೀಡ್ ಆ್ಯಂಡ್ ಇಟ್ ಇಸ್ ನಾಟ್ ಅಬೌವ್ ಮೈ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಅಂದರೆ ಎಲ್ಲರೂ ಓದ್ಬೋದು ಅಂತ ಹೇಳೋದು. ಅದಾದಮೇಲೆ ವೆನ್ ಯು ಲುಕ್ ಅಟ್ ಸಮ್ ಆಫ್ ದ ಬುಕ್ಸ್ ದಟ್ ಐ ರೆಡ್, ಬೆಂಜಮಿನ್ ಫ್ರಾಂಕ್ಲಿನ್ ಅವರು, he goes way all the way back to 1700. He was in early part of 1700. ಜರ್ನಲಿಸ್ಟ್ ಆಗಿರ್ತಾರೆ. ಹೌ ಹಿ ರೈಟ್ಸ್ ಅಬೌಟ್, ಬಟ್ ಆ ಟೈಮಲ್ಲಿ ಯಾವ ಥರ ಇತ್ತು ಪ್ರಪಂಚ ಅನ್ನೋದು ಗೊತ್ತಾಗುತ್ತೆ ನಮಗೆ. ಅವರು ಬಾಸ್ಟನ್ನಲ್ಲಿ ಇರ್ತಾರೆ ಫಸ್ಟು, 1917-20 ಟೈಮಲ್ಲಿ. ಅಟ್ ದ ಏಜ್ ಆಫ್ 20 ಫಿಲಡೆಲ್ಫಿಯಾಗೆ ಹೋಗ್ತಾರೆ. ಹಿ ರೈಟ್ಸ್, Philadelphia was the second largest state in the United States at that time. ಎಷ್ಟು ಜನ ಇರ್ಬೋದು ಪಾಪ್ಯುಲೇಷನ್ ಅವಾಗ? Anybody wants to take a dig? 1719. Philadelphia as a city. Boston was the other city. Boston was the biggest. So this was the second largest. First capital also, right? Later on. 50,000? No, I don't think so. 3,000? 1,700? Very close. 1,800 people. But because Boston had 2,000. And this was the second largest with 1,800 people, right? So that is, I think that is where the thought about independence started. ಅದಾದಮೇಲೆ I read a couple of books, some references by John Meacham and others. ಇನ್ನೊಂದು ಪುಸ್ತಕ ಓದಿದೆ, ಅವರು ರೈಟ್ ಆಫ್ ಮ್ಯಾನ್, ಆಮೇಲೆ ಕಾಮನ್ ಸೆನ್ಸ್ ಅಂತ 2 ಎಸ್ಸೆ ಬರೀತಾರೆ, ಥಾಮಸ್ ಪೇನ್ ಅಂತ. ಥಾಮಸ್ ಪೇನ್ದು ಎಸ್ಸೆ, ಇಟ್ ವಾಸ್ ಎ ವೆರಿ ಸ್ಮಾಲ್ ಎಸ್ಸೆ, ಆಲ್ಮೋಸ್ಟ್ 10-15 pages of essay, ಕಾಮನ್ ಸೆನ್ಸ್ ಅಂತ. This was written in 1770-1768 time frame. ಅದನ್ನ ಫಸ್ಟ್ ಅವರು, he is also a publisher, ಪ್ರಿಂಟ್ ಮಾಡಿಬಿಟ್ಟು he gives it to the people first. ಆಗಿನ ಟೈಮ್ಗೆ 13 constituent areas that were there populated, ಅದರಲ್ಲೇ 175,000 pieces were sold as far back as in 1770. ಅದರ ಮೇನ್ ಕಂಟೆಂಟ್ ಏನಪ್ಪ ಅಂದರೆ, America is going towards some kind of separation from the colonial rule. King George administration ಹೊರಟೋಗುತ್ತೆ. ಅದು ಹೋದಾಗ
ಅಮೆರಿಕ ಯಾವ ರೂಟಲ್ಲಿ ಹೋಗ್ಬೇಕು ಅಂತ. ದಟ್ ಈಸ್ ದ ಮೇಜರ್ ಡಿವೈಡ್. ನೀವು ಈವನ್ ಟುಡೇ, ವೈ ಡು ವಿ ಹ್ಯಾವ್ ಟೂ ಪಾರ್ಟೀಸ್ ಅಂಡ್ ವಾಟ್ ಆರ್ ದ ಟೂ ಥೀಮ್ಸ್ ಆಫ್ ದ ಟೂ ಪಾರ್ಟೀಸ್? One party wanted to align themselves with the British government. They wanted a governor from Britain or the king to come here and rule us. The other one was like, no, we can rule ourselves. We don't need a governor. So that was the major divide between the two. Thomas Jefferson, our gango, they wanted independence on our own. Hamilton wanted to align himself with the government of the UK. Adde divide ivattu. You will hear a lot more comments. No, we are constitutionalists anta ಕೆಲವರು ಅಂತಾರೆ. ಇನ್ನೊಂದು ಗ್ರೂಪು we are Jeffersonian ಅಂತಾರೆ. ಇನ್ನೊಂದು ಗ್ರೂಪು we are Hamiltonian group ಅಂತಾರೆ. Basic division is that. Basic division is ನಾವು ಬ್ರಿಟಿಷ್ ಗವರ್ಮೆಂಟ್ ಇಂದ ರೂಲ್ ಮಾಡ್ಕೋಬೇಕಾ, ಇಲ್ಲ ನಾವು ನಮ್ಮ ಓನ್ ಆಗಿ ಇಂಡಿಪೆಂಡೆಂಟ್ ಆಗಿರ್ಬೇಕಾ ಅಂತ. ದಟ್ ಈಸ್ ವಾಟ್ ಲೀಡ್ಸ್ ಟು 1812 ಅಲ್ಲಿ ವಾರ್ ಎಲ್ಲ ಆಗೋದು ಅದರಿಂದನೇ. ಬಿಕಾಸ್ ದೆರ್ ವಾಸ್ ಎ ಡಿವೈಡ್ ಹಿಯರ್. At some point in time, Hamilton gets killed and the story changes afterwards. ಅದಾದಮೇಲೆ ನೀವು that is around the 1770s. That was the most, Thomas Paine's essays were the most influential on the people at that time. They preferred ಅವ್ರು ಏನು ಬರೀತಾರೆ ಅಂದರೆ, there is no such thing as hereditary passing on of traits. Human traits cannot be passed on by heredity. Every individual has an equal capability to reach a high level of attainment. You have to just encourage that environment. And he gives lots of examples. Judeo-Christian ಇದು ಯಾವ ಥರ ಆಯಿತು, ಆಮೇಲೆ ಜ್ಯೂಸ್ ಯಾವ ಥರ ಎಲ್ಲ ಮಾತಾಡ್ಬಿಟ್ಟು ಕೊನೆಗೆ they go to a king and that was the biggest mistake they made. He gives a lot of examples with very short essay. If you get a chance, read it. It's called Common Sense. ಇಲ್ಲ ಅದರ ಪುಸ್ತಕ